ರಾಮಕೃಷ್ಣರು ಅವರು ಆ ಥರ ಜನ 16 ಜನ, ಅದರಲ್ಲಿ 7 ಜನ ಅಲ್ಲೇ ಬೇಲೂರು ಮಠದಲ್ಲೇ ವಾಸ ಮಾಡ್ತಾರೆ. ಅವರು ಎಲ್ಲದನ್ನು ಅಸ್ಥಿಗಳಿಂದ ಅವರು ಸುತ್ತಿದ್ದಲ್ಲಿ ಕೂಡಿದ್ರಿಂದ ಅದರಿಂದ ಅಸ್ಥಿಗಳಿಟ್ಟು ಶ್ರೀ ಶಿಷ್ಯರ ಅಂತರಂಗ ಶಿಷ್ಯರ ಸಮಾಧಿ ಮಂದಿರ ಅಂತ ಬಂದು ಅಲ್ಲಿ 7 ಜನ ಶಿಷ್ಯರು ಅಲ್ಲಿ ಮತ್ತೆ ಅದರ ಪಕ್ಕದ ಸ್ವಲ್ಪ ಇಷ್ಟು ಗ್ಯಾಪ್ ಇದ್ದಾರೆ. ಅಲ್ಲಿ ಸ್ವಾಮೀಜಿಯವರು ಈಗ ಯಾರ್ಯಾರು ಸನ್ಯಾಸಿಗಳು ಸ್ವಾಮೀಜಿಗಳಿದ್ದಾರೋ ಅವ್ರದ್ದು ಅಲ್ಲಿ ಪ್ರೆಸಿಡೆಂಟ್ ಆದವರು ಪಕ್ಕದಲ್ಲಿ ಜಾಗ, ಆ ಥರ 2 ಜಾಗ ಮಾಡಿದ್ದಾರೆ. ಅಲ್ಲಿ ಪ್ರೆಸಿಡೆಂಟ್ ಸ್ವಾಮೀಜಿ ಯಾರಿರ್ತಾರೆ ಅವರು ಸಮಾಧಿ ಮಾಡ್ಕೊಂಡ್ರೆ ಆ ಜಾಗ. ಈಗ ಆಲ್ರೆಡಿ ಸ್ವಾಮೀಜಿಗಳಿರ್ತಾರೆ ಅಂಥವರು ಬೇಲೂರು ಮಠದಲ್ಲೇ ಸಮಾಧಿ ಹೊಂದಿದ್ದಾರೆ, ಈ ಜಾಗ ಬಿಟ್ಟು ಮಾಡ್ತಾರೆ. ಅಲ್ಲೆಲ್ಲ ಪ್ಲೇಸ್ ಬಿಟ್ಟಿದ್ದಾರೆ. ಸುತ್ತ ಹಸಿರು ಹುಲ್ಲು, ನಾವೆಲ್ಲೆಲ್ಲೂ ಮಣ್ಣು ಅಂತಲೇ ನೋಡಲ್ಲ. ಎಷ್ಟು ದೊಡ್ಡ ಕ್ಯಾಂಪಸ್ ಅಂದರೆ ಅಲ್ಲ, ಹೊರಗಡೆನೂ ಅಷ್ಟೇ. ಈ ಪೂರ್ತಿ ನಾವು ಕಾಮರಾಪುರ, ಜಯರಾಬಾದ್, ಕಲ್ಕತ್ತಾದಿಂದ ಹೋಗಿದ್ದೀವಿ ಅಂದರೆ ಎಲ್ಲೋ ಒಂದು ಇಡೀ ಕೆಂಪು ಮಣ್ಣು ನೋಡಿದ್ದೀವಿ. ಫುಲ್ ರೋಡ್ ಅಷ್ಟೇ ಇಷ್ಟಿಷ್ಟೇ ರೋಡು, ಕಾಲಿಟ್ಟರೆ ಕತ್ತೆ, ಈ ಕಡೆ ಇಟ್ಟರೆ ಕತ್ತೆ, ಸುತ್ತಲೂ ಹಸಿರು ಮರ, ಎಲ್ಲೇ ನೋಡಿದ್ರೆ ಹಸಿರು ಹಸಿರು ಹಸಿರು. ಹಂಗೆ ಅದು ಮುಗಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗಿ ಮುಂದಕ್ಕಲ್ಲಿ ಸ್ವಾಮೀಜಿಯವರು ವಾಸ ಮಾಡಿದ ಕೋಣೆ, ಆ ಮೇಲ್ಗಡೆ ಸ್ವಾಮೀಜಿ ವಾಸ ಮಾಡ್ತಿದ್ದು, ಕೆಳಗಡೆ ಬೇರೆ ಕೆಲಸದಲ್ಲಿ ಕೆಳಗಡೆ ನನ್ನ ಮೇಲಷ್ಟೇ ತೋರಿಸಿದ್ರು. ಮತ್ತು ಅದ್ರ ಮುಂದೆ ಮಾವಿನ ಮರ, ದೊಡ್ಡದು ಮಾವಿನ ಮರ. ಆ ಮಾವಿನ ಮರ ಕೆಳಗಡೆ ಅವರು ಸ್ವಾಮೀಜಿಯವರು ತಮ್ಮ ಸಭಾ ಕಾರ್ಯಕ್ರಮ ಏನಿದ್ರು ಮಾತಾಡ್ತಿದ್ರು, ಮತ್ತು ಗುರುಬಾಯಿಗಳೆಲ್ಲ ಸೇರಿ ಮಾತಾಡ್ತಿದ್ರು, ಎಲ್ಲ ಮಾಡ್ತಿದ್ದು ಮಾವಿನ ಮರ ಕೆಳಗಡೆ. ಅದು ಮಾವಿನ ಮರ ಅಷ್ಟು ಹಳೆಯದು, ಅಲ್ಲೇ ಹಳೆಯದಾಗ್ತಿತ್ತು. ಸುತ್ತ ಬೀಳದೆ ಥರ ಸೇಫ್ಟಿಗೋಸ್ಕರ ಒಂದೆರಡು ಗೋಡೆಗಳು ಸೇಫ್ ಮಾಡಿ ಇಟ್ಟಿದ್ದಾರೆ. ಆ ಮಾವಿನ ಮರಗಳನ್ನು ನಾವು ನೋಡಿ ಸ್ವಲ್ಪ. ಮತ್ತು ನೆಕ್ಸ್ಟು ರಾಮಕೃಷ್ಣರು ಅಸ್ಥಿನ ಸ್ವಾಮೀಜಿಯವರು ಬೇಲೂರು ಮಠ ಅಂತ ಕಟ್ಟಿದಾಗ ಸಣ್ಣದ ರೂಮ್ ಕಟ್ಟಿಬಿಟ್ಟು ಅಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ಅದು ಹಳೆ ಮಂದಿರ ಅಂತಾರೆ, ಹಳೆ ಶ್ರೇಣಿನ. ಅಲ್ಲಿಗೆ ಹೋಗಿ ಅಲ್ಲಿನ ಸ್ವಲ್ಪ ಕೂತ್ಕೊಂಡು ಇಲ್ಲಿ ರಾಮಕೃಷ್ಣರು ಯಾವಾಗಲೂ ಜಾಗೃತವಾಗಿರ್ತಾರೆ. ಇಲ್ಲಿ ಏನಿದ್ರು ನಾವು ಜಪಾಧ್ಯಾನ ಮಾಡಿದ್ರೆ ಸಿದ್ಧಿ ಜಾಸ್ತಿ ಸಿಗುತ್ತೆ, ನಮಗೆ ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ರು. ಮಾಡಿದ್ರೆ ನಾವು ಸ್ವಲ್ಪ ದಯವಿಟ್ಟು ಪಕ್ಕದಲ್ಲೇ ಸ್ವಾಮಿ ಶಿವಾನಂದ ಅಂದರೆ ಅವರು ಸ್ವಾಮಿ ಬ್ರಹ್ಮಾನಂದರಾದ್ಮೇಲೆ 2ನೇ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ವಾಸ ಮಾಡ್ತಿದ್ದ ಕೋಣೆ ಇದೆ. ಅದನ್ನು ನೋಡ್ಕೊಂಡ್ಬಿಟ್ಟು ಕೆಳಗೆ ಬಂದು ಸುತ್ತಲೂ ಎಲ್ಲ ಆಫೀಸ್ಗಳು, ಎಷ್ಟು ಆಫೀಸ್ ಇದ್ದಾವೆ, ಎಷ್ಟು ಸ್ವಾಮೀಜಿಗಳಿದ್ದಾರೆ, ಎಷ್ಟು ಬ್ರಹ್ಮಚಾರಿಗಳು, ಎಷ್ಟು ಸ್ವಯಂ ಸೇವಕರು, ಅದು ಹೇಳಕ್ಕೆ ಬೇಲೂರು ಮಠ ಅಂದರೆ ಒಂದು ಸಾಗರ. ಅದನ್ನು ವರ್ಣಿಸಕ್ಕೆ ಸಾಧ್ಯವೇ ಇಲ್ಲ. ಅಷ್ಟಕ್ಕೆ 5:30 ಆಗುತ್ತೆ. ಅಲ್ಲದೆ 5:30 ಆಗ್ತೀವಿ. ಹೊಸ ಶ್ರೇಣಿಗೆ ಹೋಗೋಣ. ಈಗಿರೋದು ಹೊಸ ಶ್ರೇಣಿ ಅಂತೆ. ಸ್ವಾಮೀಜಿ ಸಮಾಧಿ ಆದಮೇಲೆ ಈಗಿನ ಬಂದಿರೋ ಸ್ವಾಮೀಜಿಗಳೆಲ್ಲರೂ ಸೇರಿಬಿಟ್ಟು ಆಗಿದ್ದವರು ರಾಮಕೃಷ್ಣ 16 ಜನ ಶಿಷ್ಯರೆಲ್ಲ ಉಳ್ಕೊಂಡಿದ್ರೆ ಅದರಲ್ಲೂ ಸ್ವಲ್ಪ ಜನ ಎಲ್ಲ ಸೇರಿಬಿಟ್ಟು ಅದು ಶ್ರೇಣಿ ಮಾಡಿದರು. ರಾಮಕೃಷ್ಣ ಸ್ವಾಮಿ ವಿವೇಕಾನಂದ ಪೂಜೆ ಮಾಡಿದ್ದು ಸಮಾಧಿ ಮಂದಿರನೇ ಬೇರೆ ಶ್ರೇಣಿ, ಹಳೆ ಶ್ರೇಣಿ. ಇದು ಹೊಸ ಶ್ರೇಣಿ. ಎಂಥ ದೊಡ್ಡ ಶ್ರೇಣಿ